ಈಗಾಗಲೇ ವೆಂಕಟೇಶ್ ಅವರು, ಎಸ್.ಸಿ. ಮಹದೇವಪ್ಪ ಅವರು, ಈ ಜಿಲ್ಲೆಯ 3 ಜನ ಶಾಸಕರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇದು ಜಿಲ್ಲಾ 5 ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ. ಚಾಮರಾಜನಗರ ಜಿಲ್ಲೆ ಒಂದು ಸಣ್ಣ ಜಿಲ್ಲೆಯಾದರೂ ಕೂಡ ಇಲ್ಲಿನ ಜನ ಬಹಳ ಕಷ್ಟಜೀವಿಗಳು ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು ಅಂತಕ್ಕಂಥ ತುಡಿತವನ್ನ ಇಟ್ಕೊಂಡಿರ್ತಕ್ಕಂಥ ಜನ. ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಸಮಾನತೆಯನ್ನ ತೊಲಗಿಸಬೇಕು. ಬಡವರು ಬಲ್ಲಿದರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು, ಅಸಮಾನತೆಯನ್ನ ಹೋಗಲಾಡಿಸಬೇಕು. ಇದನ್ನ ನಮ್ಮ ಸಂವಿಧಾನನೂ ಹೇಳುತ್ತದೆ. ಆದರೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಕೂಡ ನಾವು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ಕೂಡ ಶ್ರೀಮಂತರು ಬಡವರು ಇದ್ದೇ ಇದ್ದಾರೆ, ಶಿಕ್ಷಿತರು ಶಿಕ್ಷಣ ಇಲ್ಲದೇ ಇದ್ದವರು ಅವರು ಕೂಡ ಇದ್ದಾರೆ, ಅಧಿಕಾರ ಇರ್ತಕ್ಕಂಥವ್ರು ಅಧಿಕಾರ ಇಲ್ಲದೇ ಇದ್ದವರು ಅವರು ಕೂಡ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಬಹಳ ದೀರ್ಘಕಾಲ 200 ವರ್ಷಗಳ ಕಾಲ ಬ್ರಿಟಿಷರಿಂದ ಈ ದೇಶ ಆಳಲ್ಪಟ್ಟಿತು. ಸುಮಾರು 600 ವರ್ಷಗಳ ಕಾಲ ಮೊಘಲರಿಂದ ಮೊಘಲರು ಈ ದೇಶವನ್ನ ಆಳದ್ರು. ಹಾಗಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಮೇಲು ಕೀಳು ಅಂತಕ್ಕಂಥದನ್ನ ಉಂಟು ಮಾಡಿ ಸಮಾಜದಲ್ಲಿ ಅಸಮಾನತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಈ ದೇಶದಲ್ಲಿ ಅಸಮಾನತೆ ಆಗಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ದೇಶದ ಜಾತಿ ವ್ಯವಸ್ಥೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಬುದ್ಧ ಇರಬಹುದು, ಬಸವಾದಿ ಶರಣರು ಇರಬಹುದು, ಮಹಾತ್ಮ ಗಾಂಧೀಜಿ ಇರಬಹುದು, ಅಂಬೇಡ್ಕರ್ ಅವರು ಇರಬಹುದು, ಅವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಬುದ್ಧನ ಕಾಲದಿಂದ ಇವತ್ತಿನವರೆಗೂ ಕೂಡ ಪ್ರಯತ್ನ ನಡೀತಲೇ ಇದೆ. ಆದರೆ ಸಮಾನತೆ ಇನ್ನೂ ಕೂಡ ಬಂದಿಲ್ಲ. ಕುವೆಂಪು ಅವರು ಹೇಳಿದ್ರು, ಸರ್ವೋದಯವಾಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸರ್ವೋದಯ ಆಗಲಿ ಸರ್ವರಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನ ಒಪ್ಕೊಂಡಿದ್ದೀವಿ. ಅಧಿಕಾರ
ಮತ್ತು ಸಂಪತ್ತು ಕೆಲವೇ ಜನರ ಕೈನಲ್ಲಿ ಇರಬಾರದು. ಅಧಿಕಾರ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತಕ್ಕಂಥದನ್ನ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನ ಈ ಜನರಿಗೆ, ಕರ್ನಾಟಕದ ಜನರಿಗೆ ಕೊಟ್ಟಿದ್ದು 165. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿತು. 158 ಭರವಸೆಗಳನ್ನ ಈಡೇರಿಸಿತು. ಅದಲ್ಲದೆ ಸುಮಾರು 25-30 ಹೊಸ ಕಾರ್ಯಕ್ರಮಗಳನ್ನ ಕರ್ನಾಟಕಕ್ಕೆ ಕೊಟ್ಟವು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದಾದ್ರೂ ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾವು ಈ ಬಾರಿಯೂ ಕೂಡ 2023 ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಅನೇಕ ಭರವಸೆಗಳನ್ನು ಕೊಟ್ಟವು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟವು. ನಾವು ಈ ರಾಜ್ಯದ ಜನತೆಗೆ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಅದಕ್ಕೋಸ್ಕರ ನಾನು ಮತ್ತು ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಅವರು ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ ಅಂತೇಳಿ ಈ ರಾಜ್ಯದ ಜನರಿಗೆ ಚೆಕ್ ಮೂಲಕ ಭರವಸೆಯನ್ನ ಕೊಟ್ಟರು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. 2023 ವಿಧಾನಸಭೆಯಲ್ಲಿ ಕೂತ್ಕೊಳ್ರಿ, ಯಾಕೆ ಎದ್ದು ಹೋಯ್ತೀರಿ? ಕೂತ್ಕೊಳ್ಳಿ. ಕೂತ್ಕೊಳ್ರಮ್ಮ. ಎರಡ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನ ಮಾಡಿದರು. ಸುಮಾರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ರು. ಕಾಂಗ್ರೆಸ್ಗೆ 3 ವಿಧಾನಸಭೆಗಳನ್ನು ಗೆಲ್ಲಿಸಿಕೊಟ್ರು. ಅನೂರಿನಲ್ಲಿ ನಾವು ಕಾರಣಾಂತರದಿಂದ ಸೋತು, ಆದರೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ದು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರಾಜ್ಯದ ಜನರಿಗೆ, ಚಾಮರಾಜನಗರ ಜಿಲ್ಲೆಯ ಜನರಿಗೆ ನಾನು ಅನಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಮರಾಜನಗರ ಜಿಲ್ಲೆಯ ಜನ, ನಾನು ಯಾವಾಗ ಬಂದು ನಿಮ್ಮಲ್ಲಿ ಮನವಿಯನ್ನ ಮಾಡಲು ಕೂಡ ಎಲ್ಲ ಚುನಾವಣೆಗಳಲ್ಲೂ ಕೂಡ ನೀವು ಆಶೀರ್ವಾದವನ್ನ ಮಾಡಿದ್ದೀರಿ. ಅದಕ್ಕೋಸ್ಕರ ಚಾಮರಾಜನಗರದ ಜನರಿಗೆ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ನೇರವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ವಿಧಾನಸೌಧದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು,
5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂತ ಆದೇಶವನ್ನ ಹೊರಡಿಸಿತು. ಮೇ 20, 2023 ಜೂನ್ 11ನೇ ತಾರೀಕು ಅಂದ್ರೆ 20 ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 3.5 ಕೋಟಿ ಮಹಿಳೆಯರಿಗೆ, ಕರ್ನಾಟಕದ ಜನಸಂಖ್ಯೆ 7 ಕೋಟಿ, ಆ 7 ಕೋಟಿ ಜನರಲ್ಲಿ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡತಕ್ಕಂತ ತೀರ್ಮಾನವನ್ನ ಮಾಡಿದ್ರು. ಅದು ಶಕ್ತಿ ಯೋಜನೆ. ಇವತ್ತಿನವರೆಗೆ ಸುಮಾರು 3,83,678 ಮಹಿಳೆಯರು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ. 3,83,0678 ಮಹಿಳೆಯರು ಇದರ ಪ್ರಯೋಜನವನ್ನ ಪಡೆದಿದ್ದಾರೆ. ಮಾದೇವಪ್ಪನವರು ಹೇಳಿದ್ರು, ಕೈ ಎತ್ತಿಸಿದ್ರು ನಿಮ್ ಕೈಲಿಲ್ಲ. ಇವತ್ತು ಕರ್ನಾಟಕದಲ್ಲಿ 170 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ. ಹಿಂದೆ ಯಾವನಾರು ಮಾಡಿದ್ರೆ ಹಿಂದೆ ಯಾವ ಕಾಲದಲ್ಲೂ ಮಾಡಿರಲಿಲ್ಲ. ಇವತ್ತು ಅವರು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಸರ್ಕಾರಿ ಸೇವೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು, ಅವರೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವ್ರು ಇರಬಹುದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಕ್ಕಂಥವ್ರು ಇರಬಹುದು, ಅವರೆಲ್ಲರೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ನನಗೆ ಧರ್ಮಸ್ಥಳದ ಹೆಗ್ಗಡೆಯವರು ಪತ್ರ ಬರೆದಿದ್ರು. ಏನಂತ ಪತ್ರ ಬರೆದಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನ ಈ ರಾಜ್ಯದ ಜನರಿಗೆ ಕೊಟ್ಟು ಬಹಳ ಒಳ್ಳೇದು ಮಾಡಿದ್ರಿ. ಇದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ, ಆದಾಯನೂ ಕೂಡ ಜಾಸ್ತಿ ಆಗಿದೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಸ್ಸಿಗೆ ಪ್ರಯಾಣ ಮಾಡಲಿಕ್ಕೆ ಕೊಡ್ತಾ ಇದ್ದಂತ ಹಣ ಅವ್ರಿಗೆ ಉಳಿತಾಯ ಆಯ್ತು. ಯುರೋಪ್ ಕಂಟ್ರೀಸ್ ನಲ್ಲೆಲ್ಲ, ಯುರೋಪ್ ದೇಶಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಸಾರ್ವತ್ರಿಕ ಮೂಲ ಆದಾಯ. ಜನರ ಕೈನಲ್ಲಿ ದುಡ್ಡಿದ್ರೆ ತಾನೆ ದೇವಸ್ಥಾನಗಳಿಗೆ ಹೋಗೋದು, ಹೋಟೆಲ್ಗಳಿಗೆ ಹೋಗೋದು, ಅಂಗಡಿಗಳಿಗೆ ಹೋಗೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋದು. ಇದರಿಂದ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದ್ರೆ ಅವರು ವಸ್ತುಗಳನ್ನ ಕೊಂಡ್ಕೊಳ್ತಾರೆ, ಸರ್ಕಾರಕ್ಕೆ ತೆರಿಗೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚಾಗ್ತದೆ. ಅದಕ್ಕೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳನ್ನ ಮಾಡಿದ ಮೇಲೆ GST ಬೆಳವಣಿಗೆ 18%. ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ GST ಕಲೆಕ್ಷನ್ ನಲ್ಲಿ. ಐ ಆಮ್ ನಾಟ್ ಜೋಕಿಂಗ್. ಮೊದಲನೇ ಸ್ಥಾನ GST ಕಲೆಕ್ಷನ್ ನಲ್ಲಿ ಕರ್ನಾಟಕ. ಹಾಗೇನೆ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ವರೆಗೆ ಯಾರು ಪ್ರತಿ ತಿಂಗಳು ಕರೆಂಟ್ ಅನ್ನ ಬಳಸ್ತಾರೆ, ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಯಾರು ಕರೆಂಟ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಫ್ರೀ ಕರೆಂಟ್
ಫ್ರೀ ಕರೆಂಟ್, ಫ್ರೀ ಕರೆಂಟ್. ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ 2,58,599 ಬಳಕೆದಾರರು ನೋಂದಾಯಿಸಿಕೊಂಡಿದ್ದಾರೆ. ಇವರಿಗೆ ನಾವು ಇವತ್ತು ಫ್ರೀಯಾಗಿ ಕರೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ. ನೀವು ಯಾರು ಕೂಡ 200 ಯೂನಿಟ್ ವರೆಗೆ ಕರೆಂಟ್ ಬಳಸ್ತಕ್ಕಂಥವ್ರು ₹1 ಕಟ್ಟಬೇಕಾಗಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,59,172 ಮಹಿಳೆಯರಿಗೆ ತಿಂಗಳಿಗೆ ₹2,000 ಕೊಡ್ತಾ ಇದ್ದೀವಿ. ತಿಂಗಳಿಗೆ ₹2,000 ಕೊಡ್ತಾ ಇದ್ದೀವಿ. ಆ ದುಡ್ಡು ಉಳಿತಾಯ ಆಗುತ್ತೆ. ಸುಮಾರು 1,17,00,000 ಮಹಿಳೆಯರಿಗೆ, 1,17,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ₹2,000 ಕೊಡ್ತಾ ಇದ್ದೀವಿ. ₹2,000 ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ, ನಾವು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು, ಯಾರು ಕೂಡ ಹಸಿದು ಮಲಗಬಾರದು. ಪ್ರತಿಯೊಬ್ಬರೂ ಕೂಡ 3 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಿಜೆಪಿ ಸರ್ಕಾರದವರು ಅದನ್ನ 7 ಕೆಜಿಯಿಂದ 5 ಕೆಜಿ ಇಳಿಸಿದ್ರು. 7 ಕೆಜಿಯಿಂದ 5 ಕೆಜಿ ಇಳಿಸಿದ್ರು. ನಾವು ಚುನಾವಣೆಗಿಂತ ಪೂರ್ವದಲ್ಲಿ ಮಾತು ಕೊಟ್ಟಿದ್ದು 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ ಹೆಚ್ಚಾಗಿ. ನಾನು ಇದನ್ನ ಘೋಷಣೆ ಮಾಡಿದ ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರನ್ನ ಭೇಟಿ ಮಾಡಿದೆ. ಅವ್ರು ಕರೆದು ಕೇಳಿದೆ, ನಿಮ್ಗೆ ಅಕ್ಕಿ ಕೊಡಕ್ ಆಗ್ತದಪ್ಪ ಅಂತ ಹೇಳಿ. ನಾವು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರು, ಪತ್ರನೂ ಕೊಟ್ಟರು. ಆದರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರು. ಅಕ್ಕಿ ಕೊಡಬೇಡಿ. ಅವರು ಒಪ್ಕೊಂಡು ಪತ್ರ ಬರೆದಿದ್ದವರು ಬಿಜೆಪಿ ಸರ್ಕಾರದ ಮಾತು ಕೇಳ್ಕೊಂಡು ಅಕ್ಕಿ ಕೊಡ್ಲಿಲ್ಲ. 5 ಕೆಜಿ ಅಕ್ಕಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಬರಲಿಲ್ಲ. ನಾವೇನು ಪುಕ್ಕಟ್ಟ ಕೇಳಿರ್ಲಿಲ್ಲ. 1 ಕೆಜಿ ಅಕ್ಕಿಗೆ ₹34 ಕೊಡ್ತೀವಿ. ₹34 ಕೊಡ್ತೀವಿ. ನಮಗೆ ಅಕ್ಕಿ ಕೊಡಿ, ನೀವು ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರು. ಆದ್ರೂ ಕೇಂದ್ರ ಸರ್ಕಾರ ಕಲ್ಲು ಹಾಕಿದ್ರು ಬಡವರಿಗೆ. ನಾವು ಅಕ್ಕಿ ಸಿಕ್ತಿಲ್ಲ ಅಂತೇಳಿ ಕೊಟ್ಟ ಮಾತಿಗೆ ತಪ್ಪುಕೊಳ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಅದರ ಬದಲಿಗೆ ಪ್ರತಿ ಒಬ್ಬರಿಗೆ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ನವರಿಗೆ ಒಬ್ಬರಿಗೆ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ? ₹34ನಂತೆ ₹170 ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ ₹170 ಕೊಡ್ತಾ ಇದ್ದೀವಿ. ಸೊ ಇದು 5 ಕೆಜಿಗೆ ಅಕ್ಕಿ ಬದಲು ಹಣ ಅವರ ಅಕೌಂಟಿಗೆ ನೇರವಾಗಿ ಸಂದಾಯ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ. ನಾವು 5ನೇ ಗ್ಯಾರಂಟಿ ಏನಂತ ಹೇಳಿದ್ದು ಅಂದ್ರೆ ಯಾವುದು 2022-23ನೇ ಇಸ್ವಿನಲ್ಲಿ ಯಾರು ಪಾಸ್ ಮಾಡಿದ್ದಾರೆ ಅವ್ರಿಗೆ 6 ತಿಂಗಳಲ್ಲಿ ಯಾರಿಗೆ ಕೆಲಸ ಸಿಕ್ಕಲ್ಲ, ಆ ಎಲ್ಲ ಗ್ರಾಜುಯೇಟ್ಸ್ಗಳಿಗೆ
ಎಲ್ಲ ಡಿಪ್ಲೊಮಾ ಹೋಲ್ಡರ್ಸ್ಗೆ ಗ್ರಾಜ್ಯುಯೇಟ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. 2 ವರ್ಷದವರೆಗೆ ಕೊಡ್ತೀವಿ. 2 ವರ್ಷದಲ್ಲಿ ಅವರು ಕೆಲಸ ತಗೊಳ್ಬೇಕು. ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಹೇಳೋದು. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇವತ್ತು ಮಾರುಕಟ್ಟೆನಲ್ಲಿ ಯಾವ ಕೆಲಸಕ್ಕೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನ ಕೊಡ್ತೇವೆ ಅಂತ ಹೇಳೋದು. ಸೊ ಇದರಿಂದ ಎಲ್ಲ 5 ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ 4ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಪ್ರತಿ ತಿಂಗಳು 4ರಿಂದ 5,000 ರೂಪಾಯಿ. 1,20,00,000 ಕುಟುಂಬಗಳಿಗೆ ಸುಮಾರು 4,60,00,000 ಜನರಿಗೆ 4,60,00,000 ಜನರಿಗೆ ಇದರ ಈ ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆ. ಬಿಜೆಪಿಯವರು ಹೇಳ್ತಾರೆ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಹೇಳ್ತೀನಿ, ಈ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 36,000 ಕೋಟಿ. ನಾನು ಈಗಾಗಲೇ ಬಜೆಟ್ ಮಂಡಿಸಿದ್ದೀನಿ ಮುಂದಿನ ವರ್ಷದ್ದು. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ. 52,009 ಕೋಟಿ. 9 ಕೋಟಿ ಅದು ಬಹುಶಃ 56,000 ಕೋಟಿ ಆಗಬಹುದು. ನಾನು ಬಜೆಟ್ ನಲ್ಲಿ ಈ ಗ್ಯಾರಂಟಿಗಳಿಗೆ 52,000 ಕೋಟಿ, ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ, ಒಟ್ಟು 1,20,000 ಕೋಟಿ ರೂಪಾಯಿಗಳು ಮುಂದಿನ 24-25ನೇ ವರ್ಷಕ್ಕೆ ಇಟ್ಟಿದ್ದಾರೆ. ಎಲ್ಲಿ ಖಾಲಿ ಆಯ್ತು? ಖಜಾನೆ ಖಾಲಿ ಆಯ್ತು. ಖಜಾನೆ ಖಾಲಿ ಆಯ್ತಾ? ಯಾರು ಗೊತ್ತಾ ಹೇಳ್ತಾ ಇರೋರು? ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ತಪ್ಪೋಯ್ತದೆ ಅಂತ ಹೇಳ್ತಿರಲ್ಲ ಗಿರಾಕಿಗಳು, ಅವರು ಹೇಳ್ತಾ ಇರೋದು ಇದು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 12 ಸಾರಿ ಬಂದಿದ್ದೆ, ಇದು 2ನೇ ಸಾರಿ ಬರ್ತಾ ಇರೋದು. ನನಗೆ ಇಲ್ಲಿ ಹೆಚ್ಚು ಬಂದಷ್ಟುವೆ ನನ್ನ ಕುರ್ಚಿ ಭದ್ರ ಆಯ್ತದೆ. ಚಾಮರಾಜನಗರದಲ್ಲಿ ವಾಸ ಮಾಡೋರೆಲ್ಲ ಮನುಷ್ಯರಲ್ವಾ? ಚಾಮರಾಜನಗರ ಜಿಲ್ಲೆಯವರೆಲ್ಲ ಮನುಷ್ಯರಲ್ಲ? ಮೂಢನಂಬಿಕೆ ಇಲ್ಲೆಲ್ಲ ಬಸವಣ್ಣವರನ್ನು ಗೌರವಿಸ್ತಕ್ಕಂಥ, ಪೂಜಿಸ್ತಕ್ಕಂಥ, ಅನುಸರಿಸ್ತಕ್ಕಂಥ ಜನ ಇದ್ದಾರೆ. ಬಸವಣ್ಣವ್ರು ಏನ್ ಹೇಳಿದ್ರು? ಕಂದಾಚಾರಗಳನ್ನ, ಮೂಢನಂಬಿಕೆಗಳನ್ನ ನಂಬಬೇಡಿ, ಆಚರಣೆ ಮಾಡಬೇಡಿ ಅಂತ ಹೇಳಿದ್ರು. ಸಮಾಜ ನಿರ್ಮಾಣ ಆಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತೇಳಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿಯನ್ನ ಈ ರಾಜ್ಯದಲ್ಲಿ ಮಾಡಿದ್ರು. ಅದಕ್ಕೋಸ್ಕರನೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೇನೆ. ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೆ. ಹಿಂದೆ ಯಾರು ಮಾಡಿದ್ರ? ಯಡಿಯೂರಪ್ಪ ಮಾಡಿದ್ರ? ನಿಜಲಿಂಗಪ್ಪ ಮಾಡಿದ್ರ? ವೀರೇಂದ್ರ ಪಾಟೀಲ್ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಜಗದೀಶ್ ಶೆಟ್ಟರ್ ಮಾಡಿದ್ರ? ಇವತ್ತು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಾವು ತಿಳ್ತೀವಿ. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ
ಎಲ್ಲ ಕಡೆ ಬಸವಣ್ಣವ್ರನ್ನ ಭಾವಚಿತ್ರವನ್ನ ಇಡ್ತಕ್ಕಂಥ ತೀರ್ಮಾನವನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಹಿಂದಿನ ಸರ್ಕಾರದವರು ಮಾಡಿದ್ರ. ಬಿಜೆಪಿಯವರು ಹೆಂಗಿದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಬಸವಾದಿ ಶರಣರು ಹೇಳಿದಂತ ಎಲ್ಲ ಆದರ್ಶಗಳು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಇತ್ತು. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಅಸಮಾನತೆ ಹೋಗ್ಬೇಕು, ಎಲ್ಲರೂ ಕೂಡ ಸಮಾನರಾಗಿ ಮನುಷ್ಯರಂತೆ ಬದುಕಬೇಕು ಅಂತಕ್ಕಂಥದ್ದನ್ನು ಸಮಾಜ ಹೇಳ್ತದೆ, ಅಲ್ಲ ಸಂವಿಧಾನ ಹೇಳ್ತದೆ. ಆದ್ರೆ ಅಂತ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಯಾರು ಹೊರಟಿರೋದು? ಯಾರು? ಬಿಜೆಪಿ. ದಯಮಾಡಿ ಬಿಜೆಪಿ ಇದೆಯಲ್ಲ, ಇವರು ಮನುವಾದಿಗಳು. ಮನುವಾದಿಗಳು, ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದವರೇ ಇವರು. ಇವತ್ತು ಅಸಮಾನತೆ ನಿರ್ಮಾಣ ಆಗಿದ್ರೆ ಇವರೇ ಕಾರಣ. ಈ ಅಸಮಾನತೆಯನ್ನ ತೊಲಗಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ತಾವೆಲ್ಲ ಕೂಡ ತಿಳ್ಕೊಂಡು, ಮಹಿಳೆಯರ ಆರ್ಥಿಕ ಸಬಲತೆ, ದಲಿತರ ಆರ್ಥಿಕ ಸಬಲತೆ, ಹಿಂದುಳಿದವರ ಆರ್ಥಿಕ ಸಬಲತೆ, ಅಲ್ಪಸಂಖ್ಯಾತರ ಆರ್ಥಿಕ ಸಬಲತೆ, ಕಾರ್ಮಿಕರ ಆರ್ಥಿಕ ಸಬಲತೆ, ರೈತರ ಸಬಲತೆ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ಈ ಭಾರತೀಯ ಜನತಾ ಪಕ್ಷ ಬಡವರ ವಿರೋಧಿ ಪಕ್ಷ, ಸಾಮಾಜಿಕ ನ್ಯಾಯದ ವಿರೋಧಿ ಪಕ್ಷ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ವಿರುದ್ಧ ಇರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಎಲ್ಲ ಬಡವರು ಉಳಿತೀವಿ, ಹಿಂದುಳಿದವರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ದಲಿತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದೇ ಹೋದ್ರೆ ನಾವ್ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಸಮಾನತೆಯನ್ನ ಪೋಷಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅದಕ್ಕೋಸ್ಕರ ಅವರು ಪದೇ ಪದೇ ಎಂತವನು ಅನಂತ್ ಕುಮಾರ್ ಹೆಗ್ಡೆ ಇದು 2ನೇ ಸಾರಿ ಹೇಳ್ತಾ ಇರೋದು. ಕೇಂದ್ರದ ಮಂತ್ರಿಯಾಗಿದ್ದವರು ಅವರು ಮೊನ್ನೆ ಹೇಳಿದ್ದಾರೆ, ನಮಗೆ 2/3 ಮೆಜಾರಿಟಿ ಕೊಡಿ, ಸಂವಿಧಾನನ ಬದಲಾವಣೆ ಮಾಡ್ತೀವಿ. ಅವ್ರ ಅಧಿಕಾರಕ್ಕೆ ಬರ್ಬೇಕೇನ್ರಿ? ಬರಬಾರದು, ಯಾವ ಕಾರಣಕ್ಕೂ ಬರಬಾರದು. ಅದರಿಂದ ನೀವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬುತ್ತಾರೆ, ಅವ್ರ ಜೊತೆ ನೀವು ನಿಲ್ಬೇಕು. ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಪರವಾಗಿ ನಿಲ್ಬೇಕು ನೀವು. ಯಾರು ನಿಮ್ಗೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರನ್ನ ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರ್ಲಿಕ್ಕೆ ಬಿಡಕೂಡದು. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. ಚಾಮರಾಜನಗರ ಇಡೀ ರಾಜ್ಯನೇ ನಮ್ಮ ರಾಜ್ಯ ಆದ್ರೂ ಕೂಡ 7 ಕೋಟಿ ಜನರು ನಮ್ಮ ಎಲ್ಲರ ಪರವಾಗಿ ನ್ಯಾಯ ಸಿಗಬೇಕು ಅಂತಕ್ಕಂಥ ಕಳಕಳಿ ಇದ್ರೂ ಕೂಡ ಚಾಮರಾಜನಗರಕ್ಕೆ ವಿಶೇಷವಾದಂತ ಗಮನವನ್ನ ನಾನು ಕೊಡ್ತಾ ಇದ್ದೇನೆ. ಹಿಂದೆನೂ ಕೂಡ ಕೊಟ್ಟಿದ್ದೇನೆ, ಈಗಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಲೂ ಕೂಡ ಕೊಡ್ತೇನೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದು, ಈಗಲೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು, ನನಗೆ ಶಕ್ತಿಯನ್ನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ನಿಮ್ಗೆಲ್ಲ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.